ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೈ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರತಿ ಸಲ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನ. ಈ ಬಾರಿ ಅವರ ಹೆಸರು ಪೂರ್ತಿ ಗೊತ್ತಾಗ್ಲಿಲ್ಲ, SLV ಅಂತೇನೂ ಇದೆ, ಲಕ್ಷ್ಮೀ ವೆಂಕಟೇಶ್ವರ ಅಂತ ಇರಬೇಕು, ಏನೋ ಇರ್ಬೋದು. ಪ್ರಶ್ನೆ ಚೆನ್ನಾಗಿದೆ ಅನ್ನೋ ದೃಷ್ಟಿಯಿಂದ ದಾನ ಅನ್ನೋದ್ರ ವಿಷಯದಲ್ಲಿ ಅವರೊಂದು ಪ್ರಶ್ನೆ ಕೇಳಿದ್ದಾರೆ. ದಾನ ಮಾಡು ದರಿದ್ರನಾಗ್ಬೇಡ ಅಂತ ಹೀಗೊಂದು ನಾಣ್ಣುಡಿ ಇದೆ. ಯಾವ ಕ್ರಮದಲ್ಲಿ ನಾವು ದಾನ ಮಾಡಬೇಕು, ಎಷ್ಟು ದಾನ ಮಾಡಬೇಕು, ಹೇಗೆ ದಾನ ಮಾಡಬೇಕು, ಎಲ್ಲಿ ದಾನ ಮಾಡಬೇಕು ಅನ್ನೋ ಈ ಹಿನ್ನೆಲೆಯಲ್ಲಿ ಅವರ ಪ್ರಶ್ನೆ ಇದೆ. ದಾನ ಮಾಡಬೇಕು ಯಾರಿಗೆ, ಅದು ಧರ್ಮ ಅಂತ. ಧರ್ಮ ಯಾರಿಗೆ ಅಂದ್ರೆ ಯಾರಿಗೆ ಸಂಪಾದನೆ ಇದೆಯೋ ಅವನ್ ದಾನ ಒಂದು ಭಾಗ ಆದ್ರೂ ಮಾಡ್ಬೇಕು ಅಂತ. ಹಾಗಾದ್ರೆ ದರಿದ್ರನಾಗ್ಬೇಡ ಅನ್ನೋದಕ್ಕೆ ಏನರ್ಥ? ಏನು ಎಲ್ಲವನ್ನು ಕೊಡು ಅಂತ ಯಾರು ಹೇಳಿಲ್ಲ. ದಾನ ಅಂದ್ರೆ ಯಾವತ್ತೂ ಕೂಡ ತನ್ನ ಅಗತ್ಯಕ್ಕಿಂತ ಒಂದು ಭಾಗ ಹೆಚ್ಚಿನದನ್ನೇ ಇನ್ನೊಬ್ಬರಿಗೆ ಕೊಡಬೇಕು ಅಂತಿರುವುದು ಹೊರತು ನನ್ನ ಹೊಟ್ಟೆಪಾಡನ್ನ ನಾನು ಕಟ್ಟು ಮಾಡಿ ಅಥವಾ ನನ್ನ ಹೊಟ್ಟೆಪಾಡಿಗಿರುವ ಭಾಗವನ್ನ ಕತ್ತರಿಸಿ ನಾನು ಇನ್ನೊಬ್ಬರಿಗೆ ದಾನ ಮಾಡಬೇಕು ಅಂತ ಹೊರಡಬೇಕಾದ ಪ್ರಸಂಗ ಬರುವುದಿಲ್ಲ. ಧರ್ಮಾಯ ಯಶಸ್ಸೇ ಅರ್ಥಾಯ, ಈ ಕ್ರಮದಲ್ಲಿ ಶಾಸ್ತ್ರಗಳು ನಮಗೆ ಧರ್ಮದ ರಕ್ಷಣೆಗಾಗಿ, ಯಶಸ್ಸಿಗಾಗಿ ಅಂದ್ರೆ ಕೀರ್ತಿ ಬರುವುದಕ್ಕಾಗಿ, ಸಂಪತ್ತನ್ನ ನಾಳೆ ಮತ್ತೆ ವೃದ್ಧಿಗೊಳಿಸುವುದಕ್ಕಾಗಿ, ಆಪತ್ತು ಕಷ್ಟ ಕಾಲದಲ್ಲಿ ರಕ್ಷಣೆಗಾಗಿ ಮತ್ತು ತನ್ನವರಿಗಾಗಿ ಈ ರೀತಿ ಸಂಪತ್ತನ್ನ ವಿಭಾಗ ಮಾಡಬೇಕು ಅಂತ ಹೇಳಿದ್ರಿಂದ ತನ್ನವರಿಗೆ ಮತ್ತು ಆಪತ್ತಿಗೆ ಅನ್ನೋದು ಇದೆಲ್ಲ ನನಗೆ ಸಂಬಂಧಪಟ್ಟಿತ್ತು. ಅದು ನನಗೆ ಉಳಿಸ್ಕೊಳ್ಬೇಕಾದ ದಾರಿದ್ರ್ಯಕ್ಕೆ ಕಾರಣ ಆಗುವಂತದ್ದಲ್ಲ. ಇದು ಬಿಟ್ಟು ಉಳಿದಂತೆ ಧರ್ಮದ ರಕ್ಷಣೆ ಅಂತ ಬಂದಾಗ ಯಾರೋ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದಾರೆ ಅಥವಾ ಯಾರೋ ಸಾಮಾಜಿಕವಾದ ಕರ್ತವ್ಯಗಳನ್ನ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ, ಅವರ ಅಗತ್ಯಕ್ಕೆ ನಮ್ಮಿಂದ ಏನಾದ್ರೂ ಸಹಾಯ ಮಾಡಬಹುದು ಅಂತಂದಾಗ ಅದು ಧರ್ಮದ 5ನೇ 1 ಭಾಗವನ್ನ, ನಮ್ಮ ಸಂಪಾದನೆಯ 5ನೇ 1 ಭಾಗವನ್ನ ನಾವು ಈ ಕರ್ತವ್ಯದಲ್ಲಿ ವಿನಿಯೋಗಿಸಬೇಕು ಅಂತ ಸಂಪಾದಿಸುವ ಎಲ್ಲರಿಗೂ. ಇವತ್ತು ನಾವು ಈ ವರ್ಣಾಶ್ರಮ ಧರ್ಮದ ಕ್ರಮದಲ್ಲಿ ಯಾರನ್ನೂ ನಾವು ಗುರುತಿಸ್ಲಿಕ್ಕಾಗಲ್ಲ. ಆದ್ರೆ ಸಂಪಾದಿಸುವುದರಲ್ಲಿ 1 ಭಾಗವನ್ನ ಕೊಡಬೇಕು ಅಂತ ಅನ್ನೋದು ಸಂಪಾದನೆ ಮಾಡುವವನ ಪ್ರತಿಯೊಬ್ಬನ ಕರ್ತವ್ಯ. ಅವನು 10 ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದ್ರೆ 2 ರೂಪಾಯಿ ಅದನ್ನು ವಿನಿಯೋಗಿಸಬೇಕು. ಅವನು 100 ರೂಪಾಯಿ ಸಂಪಾದನೆ ಮಾಡ್ತಾನೆ 20 ರೂಪಾಯಿ, 10 ಲಕ್ಷ ಸಂಪಾದನೆ ಮಾಡ್ತಾನೆ ಅಂದ್ರೆ ಅಲ್ಲಿ 2 ಲಕ್ಷ. ಹೀಗೆ ಅವನಿಗೆ ಎಲ್ಲೆಲ್ಲಿ ಆ ಸಂಪಾದನೆಯ ಭಾಗವನ್ನ ಸದ್ವಿನಿಯೋಗ ಮಾಡ್ಬೇಕು, ಅದು ಅವನಿಗೆ ನೇರ ಇನ್ನೊಂದು ರೀತಿಯಿಂದ ಉಪಯೋಗ ಆಗ್ಬೋದು. ಅಥವಾ ಧರ್ಮ ಕರ್ಮಗಳು ಅಂತ ಬಂದಾಗ ಊರಿನಲ್ಲಿ ನಡೆಯುವ ಒಳ್ಳೆ ಕೆಲಸಗಳಿಗೆ ಅದನ್ನು ಜೋಡಿಸಿಕೊಳ್ಳುವುದಿರಬಹುದು. ಅದು ಎಲ್ಲವೂ ಮಿಕ್ಸ್ ಆಗುತ್ತೆ. ಕೆಲವೊಮ್ಮೆ ಅದು ಯಶಸ್ಸಿಗೂ ಕಾರಣ ಆಗುತ್ತೆ, ನಾಳೆ ಇನ್ವೆಸ್ಟ್ಮೆಂಟು ಆಗುತ್ತೆ, ಏನೂ ಆಗ್ಬಹುದು. ಆದ್ರೆ ಅದನ್ನ ಸತ್ಕರ್ಮಗಳಿಗೆ ಉಪಯೋಗಿಸಬೇಕು ಅನ್ನೋದು ಎಲ್ಲರೂ ಮಾಡಬಹುದಾದ ಒಂದು ಸರಳವಾದ ಕರ್ಮ. ಆದ್ರೆ ಅದನ್ನ ನಾನು ಹಸಿದು ಮಾಡಬೇಕು, ನನ್ನ ಹೊಟ್ಟೆ ಕಟ್ಟಿಕೊಂಡು ಮಾಡಬೇಕು, ನನ್ನವರಿಗೆ ನಾನು ಕಷ್ಟದಲ್ಲಿಟ್ಟು ಇನ್ಯಾರದೋ ಕಷ್ಟಕ್ಕೆ ನಾನು ಮರುಗಬೇಕು ಅನ್ನುವ ಮಾತುಗಳನ್ನ ಹೇಳಲ್ಲ. ಒಂದು ಅಂಶವನ್ನ ಗಮನಿಸಬೇಕಾದ್ದೇನು ಅಂದ್ರೆ, ಈ ಕೊಡುವುದನ್ನ ಎಂದೂ ಕೂಡ ನನಗೆ ರಿಟರ್ನ್ ಬರಬೇಕು ಅಂತ ಮಾಡುವುದಲ್ಲ. ಇನ್ವೆಸ್ಟ್ಮೆಂಟ್ ಆದ್ರೆ ಅದನ್ನ ಇನ್ವೆಸ್ಟ್ಮೆಂಟು ಅಂತಾನೆ ಮಾಡಿ, ಅದನ್ನ ದಾನ ಅನ್ನೋ ಹೆಸರಿನಿಂದ ಕರೀಲಿಕ್ಕೆ ಆಗಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ಇವತ್ತು ನಾನು ಸಂಪಾದನೆ ಹಾಕಿದ್ದನ್ನ ನಾಳೆ ನಾನು ಅದರಿಂದ 2 ಪಟ್ಟು ಅಥವಾ ಅದರಷ್ಟೇ ಮರಳಿ, ಈಗ ಕೃಷಿಯಲ್ಲಿ ನಾನು ಬೀಜ ಬಿತ್ತಿ ಗದ್ದೆಯಲ್ಲಿ ಬೆಳೆ ತೆಗಿತೇನೆ ಅಂದ್ರೆ ಅದನ್ನ ನಾನು ಅನ್ನದಾನ ಅಂತ ಹೇಳುದಿಲ್ಲ. ಭೂಮಿಗೆ ನಾನು ಭತ್ತವನ್ನ ದಾನ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದರಿಂದ ನಾನು ನಾಳೆ ಮತ್ತೆ ಬೆಳೆಯನ್ನು ತೆಗೆಯುವುದಿದೆ. ಸಂಪತ್ತನ್ನ ಕೊಡುವುದು ಅಂತಂದಾಗ ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಕೊಟ್ಟ ಮೇಲೆ ಅದರ ನೆನಪಿಟ್ಟುಕೊಳ್ಳದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಮಾಡಿದ ಕರ್ತವ್ಯದ ಬಗ್ಗೆ ಆಮೇಲೆ ಅಯ್ಯೋ ಅಂತ ಕೈ ಹಿಸುಕಿಕೊಳ್ಳದೆ ಅದನ್ನ ಮರೆತು ಬಿಡುವಂತದ್ದೇನಿದೆ ಅದು ದಾನ. ಜ್ಞಾನಕ್ಕಾಗಿ ಮಾಡುವಂತದ್ದು ದಾನ. ಇನ್ನುಳಿದಂತೆ ಜ್ಞಾನದ ಹೊರತಾಗಿ ಇನ್ನೊಬ್ಬರ ಕಷ್ಟಕ್ಕೆ ಕರಗುವುದು ಅಂತ ಅನ್ನೋದು ಸಹಾಯ. ಈ ಸಹಾಯ ಮತ್ತು ದಾನ ಇದೆರಡೂ ರೀತಿಯಲ್ಲಿ ಮನುಷ್ಯ ತನ್ನ ಸಂಪತ್ತಿನ 1 ಭಾಗವನ್ನ ವಿನಿಯೋಗಿಸಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಗೃಹಸ್ಥನಾದವನು ಯಾರೇ ಆದ್ರೂ ಕೂಡ, ಅಂದ್ರೆ ಸಮಾಜದಿಂದ ಸಂಪಾದಿಸುವ ಯಾರೇ ವ್ಯಕ್ತಿ ಆದ್ರೂ ಕೂಡ ಅವನ ಆ ಕರ್ತವ್ಯವನ್ನು ನಿರ್ವಹಿಸುವುದು ಅತ್ಯಂತ ಮುಖ್ಯ. ಅದು ನಾಳೆ ಇವನ ಕಷ್ಟಕ್ಕೂ ಕೂಡ ಒಂದು ಸಮಾಜ ಪ್ರತಿಕ್ರಿಯಿಸಬೇಕು ಅಂದ್ರೆ ಇವನು ಒಂದು ಕಾಲದಲ್ಲಿ ಪ್ರತಿಕ್ರಿಯೆ ನೀಡಿರ್ಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಇದು ನೀರಿನಲ್ಲಿ ಯಾವ ಕಣಗಳು ಬಂದು ಗುಂಡಿಯನ್ನು ಮುಚ್ಚಬೇಕು ಅಂತ ಪ್ರಶ್ನೆ ಕೇಳಿದ ಹಾಗೆ, ಸುತ್ತಲಿನ ಎಲ್ಲಾ ನೀರಿನ ಕಣಗಳು ಆ ಗುಂಡಿಯ ಹತ್ತಿರಕ್ಕೆ, ನಾವು ಕೊಡದಲ್ಲಿ ನೀರು ತೆಗೆದಾಗ ಹೇಗೆ ಎಲ್ಲ ನೀರು ಮುಚ್ಚಿಕೊಳ್ಳುತ್ತೋ ಹಾಗೆ ಸಮಾಜದ ಪ್ರತಿಯೊಬ್ಬನ ಕರ್ತವ್ಯ ಅನ್ನುವ ಹಿನ್ನೆಲೆಯಲ್ಲಿ ದಾನ ಅಂತ ಅನ್ನೋದು ಸಂಪಾದನೆಯ ಭಾಗವಾಗಿ ಒಂದನ್ನ ಸಮರ್ಪಣೆ ಮಾಡಬೇಕು. ಅದು ಭಗವಂತನ ಪೂಜೆ ಅಂತ ಮಾಡುದು. ಅದರಿಂದ ನಾನು ದೊಡ್ಡವನಾಗ್ತೇನೆ ಅಂತ ಅನ್ನುವ ಭಾವವೂ ಅಲ್ಲ, ಸಮಾಜವನ್ನು ಸುಧಾರಿಸ್ತೇನೆ ಅನ್ನುವ ಹೆಮ್ಮೆಯೂ ಅಲ್ಲ. ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸಿ ಭಗವಂತರಿಗೆ ಅದನ್ನು ಒಪ್ಪಿಸ್ತಾ ಇದ್ದೇನೆ ಅನ್ನುವ ಅರ್ಥದಲ್ಲಿದ್ದಾಗ ಆ ಮಾಡಿದ ಕರ್ತವ್ಯದಿಂದ ನಮಗೆ ಇನ್ನಷ್ಟು ಸಂಪತ್ತು ಹೆಚ್ಚುವುದಲ್ಲದೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬೆಳವಣಿಗೆಯಲ್ಲಿ ನಾವೇ ಇನ್ನಷ್ಟು ಹೆಚ್ಚು ಆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಅನ್ನುವ ಭರವಸೆಯನ್ನು ಪಡೆಯುವುದು ಸಾಧ್ಯ ಆಗುತ್ತೆ. ಕೊಟ್ಟದ್ದು
ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಇದು ಒಂದು ನಮ್ಮ ಈ ಮಾತಿಗೆ ಪೂರಕವಾಗಿ ನಮ್ಮನ್ನ ಅರ್ಥೈಸುವಂತಹ ಮಾತು ಅಂತ ನಾವು ತೆಗೆದುಕೊಳ್ಳಬಹುದು. ಹಾಗಾಗಿ ದಾನ ಅನ್ನುವುದು ಯಾವಾಗ ಕೊಡ್ತೇವೋ ಆಗ ಕೈ ಖಾಲಿಯಾಗಿ ಮತ್ತೆ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ರು ಹೇಳಿದ ಮಾತು ಇತ್ತು, ಒಬ್ರು ಗುರುಗಳು, ನೀವು ಬಾಚ್ಕೊಳ್ಬೇಕು ಅಂತಂದ್ರೆ ಮೊದಲು ಮುಷ್ಟಿಯಿಂದ ಕೈ ಬಿಡಬೇಕು. ನೀವು ಬಾಚ್ಕೊಳ್ಳುವುದಕ್ಕೆ ಹೀಗೆ ಹಿಡ್ಕೊಂಡ್ರೆ ಎಲ್ಲಿಂದ ಬಾಚ್ಕೊಳ್ಳೋದು? ಹಾಗಾಗಿ ಮೊದಲು ಕೈ ಚಾಚಬೇಕು ಅಂದ್ರೆ ಮೊದಲು ನೀವು ಅದನ್ನು ಬಿಡಬೇಕು ಅಂತ ಅರ್ಥ. ನೀವು ಬಿಟ್ರೆ ಆಮೇಲೆ ಎಷ್ಟು ಬೇಕಾದ್ರೂ ಬಾಚ್ಕೊಳ್ಬಹುದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಸಮಾಜದಿಂದ ತಗೊಳ್ಬೇಕು ಅಂದ್ರೆ ಸಮಾಜಕ್ಕೆ ಒಂದಿಷ್ಟು ಕೊಡಬೇಕು ಅನ್ನುವುದರ ಅಂಶವನ್ನೇ ಅವರು ಶಾಸ್ತ್ರೀಯವಾಗಿ ದಾನ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಅದನ್ನೇ ನಾವು ಅನೇಕ ಕಂಪನಿಗಳಲ್ಲಿ ಬೇರೆ ಬೇರೆ ಕ್ರಿಯೆಗಳಿಗೆ ಒಂದಿಷ್ಟು ಫಂಡನ್ನ ವಿನಿಯೋಗಿಸಬೇಕು ಅಂತ ಹೇಳುವುದು ಇದರದ್ದೇ ಇನ್ನೊಂದು ಮುಖ. ಆದ್ರೆ ಅದರ ಉದ್ದೇಶಗಳು ಸ್ವಲ್ಪ ಬೇರೆ ಕಡೆ ಸಾಗಬಹುದು. ಆದ್ರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಅದು ಭಗವಂತನ ಪ್ರೀತಿಗೆ ಕಾರಣ ಆಗುವಂತೆ ಮಾಡಬೇಕು ಅನ್ನೋದು ಅದಕ್ಕೊಂದು ಸರಿಯಾದ ದಾರಿಯನ್ನು ಕಲ್ಪಿಸಿದ್ದಾರೆ ಅನ್ನೋದು ದಾನದ ಹಿನ್ನೆಲೆಯಲ್ಲಿ ನಮಗೆ ಸೂಚನೆಯನ್ನು ಶಾಸ್ತ್ರಗಳು ಹೀಗೆ ಕೊಡ್ತಾವೆ ಅಂತ ಭಾವಿಸಬಹುದು. ನಮಸ್ಕಾರ. ಇನ್ನಷ್ಟು ಇಂತಹ ಪ್ರಶ್ನೆಗಳಿಗಾಗಿ ಇಲ್ಲೇ ಕೆಳಗಡೆ ನೀವು ನಿಮ್ಮ ಸಂದೇಶಗಳನ್ನು ಕಳುಹಿಸಬಹುದು. ಮತ್ತೊಮ್ಮೆ ಈ ಪ್ರಶ್ನೆಗಳ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.